ತುಂಬಾ ಪವಿತ್ರವಾದ ಧರ್ಮ ಅದು. ಸೊ ಈ ಇಂಥ ಕಚಡ ಜನರಿಂದ ಈ ಧರ್ಮಕ್ಕೆ ಕೆಟ್ಟ ಹೆಸರು. ಕೇರಳ ಸ್ಟೋರಿ 2 ಒಂದ್ 2 ವರ್ಷದ ಹಿಂದೆ ಕೇರಳ ಸ್ಟೋರಿ ಅನ್ನೋ ಮೂವಿ ರಿಲೀಸ್ ಆಗಿತ್ತು. ಅದ್ರ ಸೀಕ್ವೆಲ್ ಇದು ಕೇರಳ ಸ್ಟೋರಿ 2. ಈ ಸ್ಟೋರಿ ಈ ಕಾನ್ಸೆಪ್ಟ್ ಏನು ಅಂತ ಒಂದ್ ಲೈನಲ್ಲಿ ಹೇಳ್ತೀನಿ. ಸೊ ಇದು ಹೆಂಗೆ ಅಂದ್ರೆ, ಲವ್ ಜಿಹಾದ್ ಅಂತ ಒಂದು ಟೀಮ್ ಇದು. ಆ ಟೀಮ್ನ ಮೋಟಿವ್ ಏನಂದ್ರೆ, ಅವರ ಗುರಿ ಏನಂದ್ರೆ, ಅವರು ಟಾರ್ಗೆಟ್ ಮಾಡೋದೇ ಹಿಂದೂ ಹುಡುಗರು ಅಲ್ಲ ಹುಡುಗಿರು. ಇಂಡಿಯಾಗೆ ಬರ್ತಾರೆ, ಲವ್ ಅನ್ನೋ ಹೆಸರಲ್ಲಿ ಹುಡುಗಿರ್ನ ಲವ್ ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಹೆಂಗೆ ಅಂದ್ರೆ, ನಿಮ್ ದೇವ್ರಿಗಿಂತ ನಮ್ ದೇವ್ರೇ ಹೆಚ್ಚು ಅನ್ನೋ ತರ ಮೋಟಿವೇಟ್ ಮಾಡ್ತಾರೆ. ಅಷ್ಟು ಆ ರೇಂಜ್ಗೆ ಅವ್ರನ್ನ ಬ್ರೈನ್ ವಾಶ್ ಮಾಡಿರ್ತಾರೆ. ಸೊ ಇವ್ರ ಕೆಲಸ ಏನಿಲ್ಲ, ಲವ್ ಅನ್ನೋ ಹೆಸರಲ್ಲಿ ಲವ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೇನೆ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾರೆ. ಬಟ್ ಯಾವಾಗ ಅವರು ಜಾಗಕ್ಕೆ ಹೋಗ್ತಾರೆ ನೋಡಿ, ಅವಾಗ ಅವ್ರು ರಿಯಲೈಸ್ ಆಗಿದೆ ಇಲ್ಲೇನೋ ತಪ್ಪು ನಡೀತಾ ಇದೆ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ. ಆದ್ರೆ ಅದು ತುಂಬಾ ಲೇಟ್ ಆಗೋಗಿರತ್ತೆ ಅವ್ರು ರಿಯಲೈಸ್ ಆಗೋವಾಗ. ಸೊ ಅವರು ರಿಯಲೈಸ್ ಆದ್ರೂ ಕೂಡ ಆಚೆ ಬರಕ್ಕೆ ಆಗಲ್ಲ ಅಂತ ಜಾಗದಲ್ಲಿ ಇರ್ತಾರೆ ಅವರು. ಕೇರಳ ಸ್ಟೋರಿ ಪಾರ್ಟ್ 2 ಬಂದಿದೆ. ಸೊ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ನೋಡಿ ಹೋಗಿ. ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಹೆಣ್ಣು ಮಕ್ಕಳು ತುಂಬಾನೇ ಬ್ಲೈಂಡ್ ಆಗಿ ನಂಬ್ತಾ ಇದ್ದಾರೆ. ನೆಕ್ಸ್ಟ್ ವಾರ 27ನೇ ತಾರೀಕು ತೆಲುಗು ಮತ್ತೆ ಹಿಂದಿಯಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಹೋಗಿ ನೋಡಿ.